ದೇವಸ್ಥಾನದ ದುಡ್ಡನ್ನ ಕಾಂಗ್ರೆಸ್ನವರು ಮಸೀದಿ ಮತ್ತೆ ಚರ್ಚ್ಗೆ ನೀಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ಅವರು ಹಾಕಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನಂತ ಮೂರ್ಖರಿಗೆ ಅಜ್ಜ ಮಾಮ ಅಂತ ಕರೀಲ ಅಂತ ಪ್ರಶ್ನೆ ಮಾಡಿದ್ರು. ಸಿದ್ದರಾಮಯ್ಯ ವಿರುದ್ಧ ಸಂಸದ ಅನಂತಕುಮಾರ್ ಹೆಗಡೆ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಮಾತ್ರ ಅವರಿಗೆ ಅರ್ಥ ಆಗತ್ತೆ, ತಿಳಿಯತ್ತೆ. ಧರ್ಮ ದೇಶ ವಿರೋಧಿಸುವವರ ವಿರುದ್ಧ ನಾನು ಹೋರಾಡ್ತೀನಿ. ನನ್ನ ಅಮ್ಮ ಹಾಗೆ ಹೇಳಿಕೊಟ್ಟಿಲ್ಲ. ಧರ್ಮಕ್ಕೆ ದೇಶಕ್ಕೆ ವಿರೋಧ ಮಾಡ್ತಾರೆ ಅಂತಂದ್ರೆ ಮೊದಲು ಚೆಂಡು ತೆಗೆದು ಬಿಸಾಕು ಅಂತೇಳಿ ಕಲಿಸಿದ್ದಾರೆ ಅಂತ ಆಕ್ರೋಶಭರಿತವಾಗಿ ಮಾತನಾಡಿ, ಯುದ್ಧ ಭೂಮಿಯಲ್ಲಿ ಭರತನಾಟ್ಯ ಅಥವಾ ಶಾಸ್ತ್ರೀಯ ಸಂಗೀತ ನಡೆಯೋದಲ್ಲ, ಅಲ್ಲಿ ಸಿದ್ದರಾಮಯ್ಯನವರಿಗೆ ನಮ್ಮ ಭಾಷೆಯಲ್ಲಿ ಹೇಳಿದರೆ ಮಾತ್ರ ತಿಳಿಯತ್ತೆ, ಅರ್ಥ ಆಗತ್ತೆ ಅಂತ ನಾನು ಸಿದ್ದರಾಮಯ್ಯನವರಿಗೆ ಈ ರೀತಿಯಾಗಿ ಹೇಗೆ ಹೇಳಬೇಕು ಅವರಿಗೆ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ರೆ ಪದೇ ಪದೇ ಸಿದ್ದರಾಮಯ್ಯನವರ ವಿರುದ್ಧ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾನೆ ಇದ್ದಾರೆ. ಸೊ ಸಿದ್ದರಾಮಯ್ಯನವರಿಗೆ ನಮ್ಮ ಭಾಷೆಯಲ್ಲಿ ಹೇಳಿದರೆ ಮಾತ್ರ ಅರ್ಥ ಆಗತ್ತೆ ಅಂತೇಳಿ, ಯುದ್ಧ ಭೂಮಿಯಲ್ಲಿ ಭರತನಾಟ್ಯ ಶಾಸ್ತ್ರೀಯ ಸಂಗೀತ ನಡೆಯೋದಿಲ್ಲ, ಅಲ್ಲಿ ಯುದ್ಧ ಅಂದರೆ ಯುದ್ಧನೇ ಆಗಬೇಕು ಅನ್ನೋ ರೀತಿಯಲ್ಲಿ. ಸೊ ದೇವಸ್ಥಾನದ ದುಡ್ಡನ್ನು ಕಾಂಗ್ರೆಸ್ನವರು ಮಸೀದಿ ಚರ್ಚ್ಗೆ ಕೊಡ್ತಾರೆ ಅಂತ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನಂತಹ ಮೂರ್ಖರಿಗೆ ಅಜ್ಜ ಮಾಮ ಅಂತ ಕರೀಲ ಅಂತೇಳಿ ಆಕ್ರೋಶವನ್ನು ಅವರು ಹಾಕಿದ್ರು. ಮೊದಲನೇ ಕೇಸ್ ಹಾಕಿದ ಮತ್ತೆ ಮೊನ್ನೆ ಎರಡನೇ ಇನ್ನಿಂಗ್ ಶುರು ಮಾಡ ಸಿದ್ದರಾಮಯ್ಯ ಮೊದಲನೇ ಕೇಸ್ ಹಾಕಿದ ಕೂಡಿಗೆ ನನ್ನ ಆರೋಗ್ಯ ಸರಿಯಾಗಿ ನೋಡಿ. ನಾನು ಅಂದೆ ಹಾಕಿಲೆ ಮಗನೇ, ನೀ ಎಷ್ಟು ಕೇಸ್ ಹಾಕ್ತಿ ಹಾಕಿಲೆ ಮಗನೇ ಅಂತ. ಕೆಲವು ಮಂದಿ ನಮ್ಮಲ್ಲಿ ಸಜ್ಜನರು ಅಂತ ಇರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಬೇಸರ ಆಗ್ತಂತೆ, ನಾ ಅವನಿಗೆ ಮಗನೇ ಅಂತ ಕರೆದಿದ್ದು ಸಿಟ್ಟು ಬಂತು, ಬೇಜಾರ. ಅಲ್ರಿ, ಸಿದ್ದರಾಮಯ್ಯನಂತಹ ಮನೆ ಮುರುಕರಿಗೆ ನಮ್ಮ ದೇವಸ್ಥಾನದ ದುಡ್ಡು ತಗೊಂಡೋಗಿ ಮಸೀದಿಗೆ ಕೊಡೋ ಮನುಷ್ಯನಿಗೆ, ನಮ್ಮ ದೇವಸ್ಥಾನದ ದುಡ್ಡು ತಗೊಂಡೋಗಿ ಚರ್ಚಿಗೆ ಕೊಡೋ ಮನುಷ್ಯನಿಗೆ ನಾನು ಬಹುವಚನ ಕೊಟ್ಟು ಗೌರವದಿಂದ ಮಾತಾಡ್ಲೇನು? ಅಪ್ಪ, ಅಜ್ಜ, ಮಾಮ ಅಂತ ಕರೀಲೇನ? ಆಗುದಿಲ್ಲ, ನಮ್ಮ ಹತ್ರ ಆಗುದಿಲ್ಲ. ನಮ್ಮಮ್ಮ ನನಗೆ ಹಂಗೆ ಹೇಳ್ಕೊಟ್ಟಿಲ್ಲ. ಧರ್ಮಕ್ಕೆ ಮತ್ತು ದೇಶಕ್ಕೆ ಯಾರಾದ್ರೂ ವಿರೋಧ ಮಾಡ್ತಾರಂತಂದ್ರೆ ಮಗಳು ಚೆಂಡು ತೆಗೆದು ಬಿಸಾಕು ಅಂತ ನಮ್ಮಮ್ಮ ಹೇಳ್ತಾರೆ. ಯುದ್ಧ ಭೂಮಿಯಲ್ಲಿ ಭರತನಾಟ್ಯ ಮತ್ತು ಶಾಸ್ತ್ರೀಯ ಸಂಗೀತಕ್ಕೆ ಅವಕಾಶ ಇಲ್ಲ, ಅದು ನಡೆಯುವುದಿಲ್ಲ. ಇಲ್ಲಿ ಭಾಷೆ ಬೇರೆ ಇರ್ತಾವ, ಇಲ್ಲಿ ಓಘ ಬೇರೆ ಇರ್ತಾವ. ಹೀಗೇನೆ ಮಾತಾಡೋದು. ಮತ್ತು ಸಿದ್ದರಾಮಯ್ಯನಿಗೆ ನಮ್ಮ ಭಾಷೆ ಬಿಟ್ಟರೆ ಬೇರೆಯವ್ರಿಗೆ ಯಾರ್ದು ಭಾಷೆ ಅರ್ಥ ಆಗುದಿಲ್ಲ. ಅವ್ರಿಗೆ ನಮ್ಮ ಭಾಷೆ ಮಾತ್ರ ಅರ್ಥ ಆಗುದು. ಯಾಕಂದ್ರೆ ನಾವು ಮತ್ತು ಸಿದ್ದರಾಮಯ್ಯ ಎಲ್ಲ ಒಂದೇ ಗರಡಿಯಲ್ಲೇ ಬೆಳೆದವ್ರು, ಮೈಸೂರು ಗರಡಿಯಾಗೆ ಕುಸ್ತಿ ಆಡೋರು ನಾವೆಲ್ಲ. ಅದಕ್ಕೋಸ್ಕರ ನಮ್ಗೆ ಗುರ್ತಿದಾವ, ಆ ಮಣ್ಣಿನ ಕಸು ಏನು ಅಂತ ಗುರ್ತಿದಾವೆ. ಅದೇ ಭಾಷೆಯಲ್ಲೇ ನಾವು ಮಾತಾಡ್ತೀವಿ. ದಯವಿಟ್ಟು ಮುಂದಿನ ಚುನಾವಣೆ ಇದು ಪೌರುಷದ ಚುನಾವಣೆ. ದೇಶ ಗೆಲ್ಲಬೇಕು, ಧರ್ಮ ಗೆಲ್ಲಬೇಕು, ಇದಕ್ಕೋಸ್ಕರ ವೋಟ್ ಹಾಕಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.